ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಒಂದು ಗಾದೆ ಬಗ್ಗೆ ಮಾತಾಡ್ತಿದ್ದೀನಿ. ಇದು ಎಲ್ರಿಗೂ ಗೊತ್ತಿರೋವಂಥ ಗಾದೆ, ಮತ್ತು ಆಮೇಲೆ ಪ್ರಸಿದ್ಧವಾಗಿರೋವಂಥ ಗಾದೆ, ಮತ್ತು ಆಮೇಲೆ ಇವತ್ತಿನ ಸಂದರ್ಭಕ್ಕೆ, ಇವತ್ತಿನ ಸನ್ನಿವೇಶಕ್ಕೆ ಇದು ತುಂಬ ಅನುಗುಣವಾಗಿ ಮತ್ತು ಆಮೇಲೆ ಹತ್ರವಾಗಿರುವಂತಹ ಗಾದೆ. ಈ ಗಾದೆ ಏನು ಅಂತಂದರೆ, ಸಜ್ಜನರ ಸಹವಾಸ ಹೆಜ್ಜೆನೂ ಸವಿದಂತೆ, ದುರ್ಜನರ ಸಹವಾಸ ಬಚ್ಚಲ ಮನೆಯ ಕೊಚ್ಚೆಯಂತೆ ಅಂತ, ಬಚ್ಚಲ ಕೊಚ್ಚೆಯಂತೆ ಅಂತ. ಅಂದರೆ ಸಜ್ಜನರ ಸಹವಾಸ ಹೆಚ್ಚೇನು ಸವಿದಂತೆ ಅಂದರೆ, ಒಳ್ಳೆ ಜನರ ಸಹವಾಸ ಮಾಡಿದ್ರೆ ನಾವು ತುಂಬ ಒಳ್ಳೆ ಪರಿಸರ ಇರುತ್ತೆ, ಮತ್ತು ಆಮೇಲೆ ಮುಂದೆ ಬರ್ತೀವಿ, ಅಭಿವೃದ್ಧಿ ಆಗ್ತೀವಿ, ಮತ್ತು ಆಮೇಲೆ ಒಳ್ಳೆ ಗುಣಗಳನ್ನ ಪಡ್ಕೊತೀವಿ. ಮತ್ತು ಅದಾದಮೇಲೆ ನಾವು ಕೆಟ್ಟ ಗುಣಗಳನ್ನ ಪಡ್ಕೊಳ್ಳೋದಿಲ್ಲ, ಮತ್ತು ಆಮೇಲೆ ಜೀವನದಲ್ಲಿ ಮುಂದೆ ಬರ್ತೀವಿ, ಅಭಿವೃದ್ಧಿ ಹೊಂದ್ತೀವಿ ಅಂತ ಅದರ ಅರ್ಥ. ಆದರೆ ಈ ದುರ್ಜನರ ಸಹವಾಸ ಯಾವ ರೀತಿ ಅಂದರೆ, ಅವ್ರು ನಮ್ಮನ್ನು ಹಾಳು ಮಾಡ್ತಾರೆ, ಆಮೇಲೆ ಕೆಟ್ಟ ಪರಿಸರನ ನಿರ್ಮಾಣ ಮಾಡ್ತಾರೆ, ಅದಾದಮೇಲೆ ಕೆಟ್ಟು ಚಾಳಿಗಳನ್ನ ಕಲಿಸ್ತಾರೆ, ಮತ್ತು ಆಮೇಲೆ ಅವ್ರು ನಮ್ಮನ್ನು ಮುಂದುವರಿಯೋದಕ್ಕೆ ಬಿಡೋದಿಲ್ಲ. ಆಮೇಲೆ ಅವರು ಎಲ್ಲದರಿಂದ ನಮ್ಮನ್ನು ದೂರ ಮಾಡ್ತಾರೆ, ಈ ಸಮಾಜದಿಂದ, ಮತ್ತು ಆಮೇಲೆ ಈ ನಮ್ಮ ಮನೆಯವರಿಂದ ಎಲ್ಲರಿಂದನೂ ದೂರ ಮಾಡಿ ಕೆಟ್ಟ ಚಟಗಳನ್ನೆಲ್ಲ ಅಭ್ಯಾಸ ಮಾಡಿಸಿ ನಮ್ಮನ್ನು ಯಾರೂ ಸೇರ್ದಿದ್ದಂಗೆ ಮಾಡ್ತಾರೆ, ಮತ್ತು ಆಮೇಲೆ ನಮ್ಮನ್ನು ನಾಶ ಆಗೋ ರೀತಿ ಮಾಡ್ತಾರೆ, ಮತ್ತು ಆಮೇಲೆ ಈ ಸಮಾಜಕ್ಕೆ ನಾವು ಬೇಡವಾಗಿರೋ ರೀತಿ ಮಾಡ್ತಾರೆ. ಅದಕ್ಕೆ ಈ ಗಾದೆನ ಹೇಳಿದ್ದಾರೆ, ಸಜ್ಜನರ ಸಹವಾಸ ಹೆಜ್ಜೆನೂ ಸವಿದಂತೆ, ದುರ್ಜನರ ಸಹವಾಸ ಕೊಚ್ಚಲ ಬಚ್ಚೆಯಂತೆ ಅಂತ. ಅದಕ್ಕೆ ಇದರ ಅರ್ಥ ಏನಂತಂದ್ರೆ, ನಾವು ಯಾವಾಗಲೂ ಒಳ್ಳೆಯವ್ರ ಸಹವಾಸನೆ ಮಾಡಬೇಕು, ಒಳ್ಳೆ ಪರಿಸರದಲ್ಲಿರಬೇಕು. ಆವಾಗಲೇ ನಾವು ಅಭಿವೃದ್ಧಿ ಹೊಂದೋಕ್ಕೆ ಸಾಧ್ಯ, ಒಳ್ಳೆ ಗುಣಗಳನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ, ಒಳ್ಳೆ ರೀತಿಯಿಂದ ಇರೋದಕ್ಕೆ ಸಾಧ್ಯ, ಹಿರಿಯರನ್ನು ಕಂಡ್ರೆ ಗೌರವ ಕೊಡಲು ಸಾಧ್ಯ, ಎಲ್ಲ ಸಾಧ್ಯ. ಅದೇ ನಾವು ದುರ್ಜನರ ಸಹವಾಸ ಮಾಡಿದ್ರೆ ಏನಾಗುತ್ತೆ ಅಂದರೆ, ನಾವು ಕೆಟ್ಟಗಳನ್ನ ಪಡ್ಕೊತೀವಿ, ಅಭಿವೃದ್ಧಿ ಪಡ್ಕೊಂಬಕ್ಕಾಗೋದಿಲ್ಲ, ಮತ್ತು ಆಮೇಲೆ ಮುಂದೆ ಬರೋದಕ್ಕಾಗೋದಿಲ್ಲ, ಮತ್ತು ಆಮೇಲೆ ಕೆಟ್ಟಗಳನ್ನ ಇದು ಅಭ್ಯಾಸ ಮಾಡಿ ಯಾರಿಗೂ ನಾವು ಮರ್ಯಾದೆ ಕೊಡೋದಿಲ್ಲ. ಆಮೇಲೆ ಏಕವಚನದಲ್ಲಿ ಬಹುವಚನದಲ್ಲಿ ಎಲ್ಲ ರೀತಿ ಮಾತಾಡ್ತೀವಿ, ಮತ್ತು ಆಮೇಲೆ ನಮ್ಮನ್ನು ನೋಡ್ಬಿಟ್ಟು ಯಾರೂ ನಮ್ಮ ಹತ್ರಕ್ಕೂ ಬರೋದಿಲ್ಲ, ಇವನು ದುರ್ಜನ, ಇವನು ಕೆಟ್ಟವನು ಅಂತ ಯಾರೂ ನಮ್ಮ ಹತ್ರಕ್ಕೆ ಬರೋದಿಲ್ಲ. ಹಂಗಾಗಿ ನಾವು ಇವತ್ತಿನ ಈ ಗಾದೆ ಈ ಪ್ರಸ್ತುತ ಪರಿಸ್ಥಿತಿಗೂ ಸಂದರ್ಭಕ್ಕೂ ಅನುಗುಣವಾಗಿ ಸರಿಯಾಗಿ ಇದೆ. ಅದಕ್ಕೆ ನಾವೇನು ಮಾಡಬೇಕಂದ್ರೆ, ಆದಷ್ಟು ಒಳ್ಳೆ ಜನರ ಹತ್ರನೇ ನಾವು ಇರಬೇಕು. ಈ ಕೆಟ್ಟ ಜನಗಳಿಂದ ನಾವು ಆದಷ್ಟು ದೂರ ಇದ್ದರೆ ತುಂಬ ವಾಸಿ ಅಂತ ನನ್ನ ಅಭಿಪ್ರಾಯ. ಅದಾದಮೇಲೆ ಇದು ಎಲ್ಲ ಸಂದರ್ಭಕ್ಕೂ ಎಲ್ಲ ಕಾಲಗಳಿಗೂ ಇದು ಪ್ರಸ್ತುತವಾಗಿ ಸೂಕ್ತ ಆಗ್ತದೆ. ಇವಾಗ ಮಾತ್ರ ಅಂತಲ್ಲ, 2026ಕ್ಕೆ ಮಾತ್ರ ಅಂತಲ್ಲ, ಹಿಂದೆನೂ ಇದು ಸೂಕ್ತ ಆಗ್ತಿತ್ತು, ಮುಂದೆನೂ ಸೂಕ್ತ ಆಗುತ್ತೆ. ಹಂಗಾಗಿ ಗಾದೆನ ಯಾರ್ಯಾರು ಅರ್ಥ ಮಾಡ್ಕೊಂಡ್ರೆ ಅವ್ರಿಗೆಲ್ಲ ತುಂಬ ಒಳ್ಳೆಯದಾಗ್ತದೆ. ಹಂಗಾಗಿ ಇದ್ರ ಬಗ್ಗೆ ಹೇಳ್ಬೇಕಂತ ಅನ್ನಿಸ್ತು. ನನಗೆ ಅರ್ಥ ಆಗೋ ಮಟ್ಟಿಗೆ ಹೇಳಿದ್ದೀನಿ. ಆಮೇಲೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಲೈಕ್ ಕಮೆಂಟು ಏನಾದರೂ ಇದ್ದರೆ ನಿಮ್ಗೆ ಏನು ಅನಿಸೋದು ಅದನ್ನ ಮಾಡಿ. ಮತ್ತು ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ವಿಷಯ ತಗೊಂಡು ಅದ್ರ ಬಗ್ಗೆ ನಂಗೆ ಅರ್ಥ ಆಗೋ ರೀತಿಯಲ್ಲಿ ಮಾತಾಡ್ತೀನಿ. ಏನಾದರೂ ತಪ್ಪಿದರೆ ನನ್ನ ವೀಡಿಯೋಗಳಲ್ಲಿ ದಯವಿಟ್ಟು ಕ್ಷಮಿಸಿ. ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.